ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ. ಸುಮಾರು ಒಂದು 4-5 ಟ್ರಿಪ್ ಮಾಡಿದ್ದೀನಿ, ಲಾಂಗ್ ಟ್ರಿಪ್ಪು. ಅದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ಗಳು ಅವು ಇವು ಇದ್ದವು, ಮತ್ತು ಸ್ವಲ್ಪ ಜವಾಬ್ದಾರಿಗಳು ಅವು ಇವು ಇದ್ದವು. ಅವನ್ನೆಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿತು. ಅದರಿಂದಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಸ್ವಲ್ಪ ದಿನ, 1.5 ತಿಂಗಳಿಂದ. ಅದರಿಂದಾಗಿ ಮತ್ತೆ ನಾನು ಈಗ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಫ್ರೀ ಆದೆ. ಅದರಿಂದಾಗಿ ಈಗ ಪ್ರೆಸೆಂಟ್ ನಾವು ಇಲ್ಲಿ ಕೃಷ್ಣಗಿರಿಗೆ ಬಂದಿದ್ದೀವಿ. ಕೃಷ್ಣಗಿರಿಯಿಂದ KGF ರೋಡ್ಗೆ ಹೋಗುತ್ತಲ್ಲ, ಅಂದರೆ ಕೃಷ್ಣಗಿರಿಯಿಂದ KGF ಕಡೆ ಒಂದು ರೋಡ್ ಹೋಗುತ್ತೆ, ಕೋಲಾರ ಗೋಲ್ಡ್ ಫೀಲ್ಡ್ಸ್ ಕಡೆ. ಆ ರೋಡಲ್ಲಿ ಸ್ವಲ್ಪ ಒಂದು 10 ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ. ಇಲ್ಲಿ ತೋಟದಲ್ಲಿ ಇದ್ದೀವಿ. ಏನು ಲೋಡಿಗಪ್ಪ ಬಂದಿರೋದು ಅಂದರೆ, ಇದೇನು ನೋಡ್ತಾ ಇದ್ದೀರೋ ಮಾವಿನಕಾಯಿ, ಇದೇ ಲೋಡಿಗೆ ಬಂದಿರೋದು. ಇದೆಲ್ಲ ತೋತಾಪುರಿ, ಎಲ್ಲ ಕೂಡ ಅದೇ ತೋಟ. ನಮ್ಮ ಗಾಡಿಗೆ ಖಾಲಿ ಕ್ರೇಟ್ ಹಾಕ್ಕೊಂಡು ಬಂದಿದ್ದೀವಿ. ಅಲ್ಲಿ ಕೃಷ್ಣಗಿರಿ ಸಿಟಿ ಒಳಗಡೆಯಿಂದ ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ, ಅಲ್ಲಿಂದ ಹಾಕ್ಕೊಂಬಂದಿದ್ದೀವಿ. ಎಲ್ಲ ಕ್ರೇಟೆಲ್ಲ ನೋಡಿರಿ, ಎಲ್ಲ ತೆಗೆದು ಪಿಕಪ್ಗೆ ಒಂದು ಅರ್ಧ ಹಾಕಿದ್ದಾರೆ, ಬಾಕಿವೆಲ್ಲ ಹಂಗೆ ಬಿದ್ದೋಗಿದ್ದಾವೆ. ಇಲ್ಲಿ ಹೊಲದ ರೋಡಲ್ಲಿ ಬಂದಿದ್ದು ನಾವು. ಇಲ್ಲಿ ನಿಲ್ಲಿಸಿದ್ದೀವಿ ಹೊಲದಲ್ಲಿ ನಮ್ಮ ಗಾಡಿ. ಹಂಗಾಸಿ ಬಂದಿದ್ದು. ಸುಮಾರು 1 ಕಿಲೋಮೀಟ್ರ್ ಹೊಲದಲ್ಲಿ ಬಂದಿದ್ದೀವಿ. ಅಲ್ಲೆಲ್ಲ ಕೂಡ ದಾರಿನೇ ಇಲ್ಲ. ಅಲ್ಲೆಲ್ಲ ದಾರಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು, ಕಲ್ಲು ಪಲ್ಲು ಇದ್ದರೆ ಕ್ಲೀನಾಗಿ ತೆಗೆದಾಕಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದನೇ ಲೋಡ್ ಮಾಡ್ತಾರೆ. ನಾನು ಕ್ರೇಟೆಲ್ಲ ರೆಡಿ ಮಾಡಿರ್ತಾರೆ, ನೈಟೇ ಲೋಡ್ ಆಗುತ್ತೆ ಅಂತ ಮಾಡಿದ್ದೆ. ಇಲ್ಲಿ ಬಂದರೆ ಇನ್ನೂ ಕ್ರೇಟೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಕಿತ್ತೇ ಇಲ್ಲ ಕಾಯಿ. ಡೈರೆಕ್ಟಾಗಿ ಕಿತ್ತಿ ಕ್ರೇಟಿಗೆಲ್ಲ ಗ್ರೇಡಿಂಗ್ ಮಾಡಿ ಹಾಕಿ ಅದಾದಮೇಲೆ ಇಲ್ಲಿಂದ ಹೊರಡಬೇಕಾಗುತ್ತೆ. ಇವತ್ತು ನೈಟ್ ಆಗ್ಬೋದು ಇಲ್ಲಿಂದ ಬಿಡೋದು. ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕಾಯಿ. ಒಂದೊಂದು ಮರದಲ್ಲೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ. ಗಿಡಗಳಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಕಾಯೆಲ್ಲ ಕೂಡ. ನೋಡ್ತಿರೋದು ಎಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇನ್ನು ಆ ಕಡೆ ಎಲ್ಲ ಬಂದಿದ್ದಾವೆ, ತುಂಬ ಚೆನ್ನಾಗಿ ಬಂದಿದ್ದಾವೆ ಕಾಯಿ. ನಮ್ಮ ಕಡೆ ಎಲ್ಲ ಇಷ್ಟೊಂದು ಬರಲ್ಲ, ಮರದಲ್ಲಿ ಸ್ವಲ್ಪ ಕಮ್ಮಿನೇ. ಆದರೂ ಇದರಲ್ಲಿ ನೋಡಿರಿ, ಗಿಡದಲ್ಲಿ ಮರದಲ್ಲಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಬಂದಿದ್ದಾವೆ. ಇದೆಲ್ಲ ಕೂಡ ತೋತಾಪುರಿ ಅನಿಸುತ್ತೆ. ಪ್ಲಸ್ ಅದೆಲ್ಲ ಮಿಕ್ಸ್ ಇದ್ದಾವೆ. ಒಂದೊಂದು ಕಡೆ ಒಂದೊಂದು ಥರದ ಗಿಡ, ಇದರಲ್ಲಿ ಬೇರೆ ಬೇರೆ ಥರದ್ದು ಎಲ್ಲ ಇವು ಬರ್ತವೆ. ಅದು ಶಿಕಾರಿಪುರ ಈ ಕಡೆ ಎಲ್ಲ ಕೂಡ ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಲೋಡು ಕ್ರೇಟ್ಗಳಲ್ಲೆಲ್ಲ ತುಂಬಿರ್ತಾರೆ. ನಾವು ಸುಮ್ಮನೆ ಕ್ರೇಟ್ಗಳೆಲ್ಲ ಗಾಡಿಗೆ ಹಾಕ್ಕೊಂಡು ಹೋಗ್ಬಿಡೋದು. ಇಲ್ಲಿ ನೋಡಿದ್ರೆ ಕೆಲವೊಂದು ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಈ ತೋಟದಲ್ಲೇ ಎಲ್ಲ ಕಿತ್ತಿ ಅವರೇ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾಡಿ ಅವರೇ ಕಳಿಸ್ತಾರೆ. ಸೊ ಅದರಿಂದಾಗಿ ಡಿಲೇ ಆಗುತ್ತೆ. ಕೆಲವೊಂದು ಕಡೆ ಆದರೆ ವ್ಯಾಪಾರಸ್ಥರು ಎಲ್ಲ ರೆಡಿ ಮಾಡಿರ್ತಾರೆ. ಗಾಡಿ ಕರೆಸಿದ ತಕ್ಷಣವೇ ಲೋಡ್ ಮಾಡಿ ಬಿಟ್ಬಿಡ್ತಾರೆ. ಒಂದು 5 ಅವರಲ್ಲಿ ಲೋಡ್ ಆಗಿಬಿಡುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಒಂದು ದಿನವೇ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಸುಮಾರು ನಾನು ಈಗ 4 ಟ್ರಿಪ್ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. 4 ಟ್ರಿಪ್ಪಿಂದ ಏನು ರಜೆ ಏನು ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಅದರ ಮಧ್ಯಾಹ್ನ ಜವಾಬ್ದಾರಿಗಳೆಲ್ಲ ಇದ್ದಾವಲ್ಲ, ಅವೆಲ್ಲ ಪೂರೈಸಿ ಕೆಲಸಕ್ಕೆ ನಾನು ಬಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಕೆಲಸಗಳ ಮಧ್ಯೆ ಇದು ಎಲ್ಲ ಟೆನ್ಷನ್ ತುಂಬ ಇತ್ತು. ಅದರಿಂದಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದು ಬೇರೆ ಗಾಡಿಯಲ್ಲಿ ಬೇರೆ ಚಾರ್ಜಿಂಗ್ ಆಗ್ತಿರಲಿಲ್ಲ. ಓ ಟ್ರಿಪ್ಪಿಂದನೇ ಶುರು ಮಾಡೋಣ ಅಂತಿದ್ದೆ. ಅದು ಚಾರ್ಜರು ಸ್ವಲ್ಪ ಟ್ರಬಲ್ ಆಗಿಬಿಟ್ಟಿದೆ. ಹೋದ್ಸಲಿ ಆ ಗಾಡಿಯಲ್ಲಿ ಇನ್ನೊಂದು ಗಾಡಿಗೆ ಹೋಗ್ತಿದ್ವಲ್ಲ, ಆ ಗಾಡಿಯಲ್ಲಿ ಟ್ರಬಲ್ ಆಗಿತ್ತು, ಅದಕ್ಕೆ ಬೇರೆದು ಹಾಕ್ಸಿದ್ದೆ. ಈ ಗಾಡಿಯಲ್ಲೂ ಅದು ಟ್ರಬಲ್ ಆಗಿದೆ. ಮುಂಚೆನೇ ರಿಪೇರಿ ಆಗಿದೆ ಅನಿಸುತ್ತೆ, ಅದು ಚೇಂಜ್ ಮಾಡಿಲ್ಲ ಅವರು. ಮತ್ತು ಅದನ್ನೇ ರೆಡಿ ಮಾಡಿ ಹಂಗೆ ಇಟ್ಟಿದ್ದಾರೆ. ನಾವು ಚೇಂಜ್ ಮಾಡ್ಸೋಣ. ಪ್ರೆಸೆಂಟು ಅದು ಇದರಲ್ಲೇ ಮ್ಯೂಸಿಕ್ ಪ್ಲೇಯರಲ್ಲಿ ಇದಿರುತ್ತಲ್ಲ ಸಿಸ್ಟಮ್, ಅದರಲ್ಲೇ ಚಾರ್ಜಿಂಗ್ ಆಗ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲೇ ಕೂತ್ಕೊಂಡು ಒಂದು ಮಾವಿನಕಾಯಿ ತಿಂತಾಯಿದ್ದೀನಿ. ನೋಡ್ರಿ, ಇಲ್ಲೇ ಕಲ್ಲ ಮೇಲೆ ಹೊಡೆದು ಇಲ್ಲಿ ಇನ್ನೂ 1-2 ಕಾಯಿ ಗಾಡಿಯಲ್ಲಿ ತಿನ್ನೋಣ ಅಂತ ಎತ್ತಿಕೊಳ್ಳೋಕ್ಕೆ 1-2 ಕಾಯಿದು ತೋಟ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಚೆನ್ನಾಗಿದೆ, ಹುಳಿ ಏನಿಲ್ಲ. ಆದರೂ ಉಪ್ಪು ಖಾರ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು. ಅದಕ್ಕೆ 1-2 ತೆಗೆದುಕೊಂಡಿದ್ದೀನಿ, ಉಪ್ಪು ಖಾರ ಇದ್ದಾಗ ತಿನ್ನೋಣ ಅಂತ. ನಮ್ಮ ತಮಿಳ್ನಾಡು ಕಡೆ, ಆಂಧ್ರ ಕಡೆ, ನಮ್ಮ ಕರ್ನಾಟಕದ ಕಡೆ ಇರೋರಲ್ಲಿ ತುಂಬ ನನಗೆ ಜಾಸ್ತಿ ಒಳ್ಳೆಯವರು ಅನಿಸಿದ್ದು ಯಾರಪ್ಪ ಅಂದರೆ
ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ತಮಿಳ್ನಾಡು ಕಡೆಯವರು. ಈಗಲೂ ಅಷ್ಟೇ, ಇಲ್ಲಿ ಲೋಡಿಗೆ ಬಿಟ್ಟಿದ್ದೀನಲ್ಲ, ಹೊಟ್ಟೆ ಹಸಿತಿತ್ತು, ಏನು ಮಾಡೋದು, ಇಲ್ಲಿ ಹೋಟ್ಲ್ ಐತೆ ಅಲ್ಲಿ ತನಕ ನಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬಾರಪ್ಪ ಊಟ ಮಾಡು ಅಂತ ಅವರೇ ಕರೆದ್ರು. ಈಗ ತಾನೇ ಊಟ ಮಾಡಿಕೊಂಡು ಬಂದೆ. ಸ್ವಲ್ಪ ಖಾರ ಇತ್ತು ಊಟ, ಆದರೂ ಕೂಡ ಅವರು ಅಷ್ಟೊಂದು ಪ್ರೀತಿಯಿಂದ ಕರೆದಿದ್ರಲ್ಲ, ಅವೆಲ್ಲ ಕೂಡ ಖುಷಿ ಆಗುತ್ತೆ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಡ್ರೈವರ್ಗಳನ್ನೇ ಆಗಿರಲಿ, ಯಾರೇ ಆಗಿರಲಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ತಮಿಳ್ನಾಡಲ್ಲಿ ಒಂದು 90% ಜನ ತುಂಬ ಒಳ್ಳೆಯವರೇ ಇರೋದು, ಎಲ್ಲ ಒಂದು 10% ಜನ ಹಂಗಂಗೆ ಇರೋರು ಸಿಗ್ತಾರೆ ಅಷ್ಟೇ. ಇನ್ನೆಲ್ಲ ನಾನು ಹೋಗಿದ್ದ ಕಡೆ ಎಲ್ಲ ಕೂಡ ಒಳ್ಳೆ ಜನನೇ ಸಿಕ್ಕಿರೋದು. ಪೊಲೀಸವರಿಂದ ಹಿಡಿದು ಎಲ್ಲ ಊರಲ್ಲಿ ಯಾವ ಊರಿಗೆ ಹೋದರೂ ಒಳ್ಳೆಯವರೇ ಸಿಕ್ಕಿರೋದು ನನಗೆ. ಡ್ರೈವರ್ಗಳಿಂದ ಹಿಡಿದು ಊರಲ್ಲಿರೋ ಹಳ್ಳಿ ಜನ, ಅಲ್ಲಿ ಪೊಲೀಸವರು, ಸಿಟಿಗಳಲ್ಲಿರೋ ಜನ ಎಲ್ಲರೂ ಒಳ್ಳೆಯವರೇ ಸಿಗೋದು ನನಗೆ ಸಿಕ್ಕಿರೋದು. ಇಲ್ಲಿ ತನಕ ನಾನು ತಮಿಳ್ನಾಡಲ್ಲೆಲ್ಲ ಓಡಾಡಿರೋದ್ರಲ್ಲಿ. ಇಲ್ಲೂ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಲೋಡ್ ಆಗುತ್ತೆ. ಸಾಯಂಕಾಲ ಲೋಡ್ ಮಾಡ್ತಾರೆ. ಇದೆಲ್ಲ ಇನ್ನೂ ಕೀಳ್ತಾ ಇದ್ದಾರೆ ಕಾಯಿಗಳೆಲ್ಲ. ಅದೆಲ್ಲ ಕಿತ್ತಿದ್ದಾದಮೇಲೆ ಅವೆಲ್ಲ ಗ್ರೇಡಿಂಗ್ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಒಂದು 7-8 ಗಂಟೆ ಅಷ್ಟೊತ್ತಿಗೆ ಲೋಡ್ ಆಗ್ಬೋದು. ನೈಟ್ ಅಷ್ಟೊತ್ತಿಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಬಿಡ್ಬೋದು ಅನಿಸುತ್ತೆ. ನಾವು ಇಲ್ಲಿಂದ ಬಾಂಬೆಗೆ ಹೋಗಬೇಕು ನಾನ್ ಸ್ಟಾಪಾಗಿ. ಅಂದರೆ ಅದೇ ತಿಂಡಿ ಊಟಕ್ಕೆ ಹೋಗಿ ನಿಲ್ಸ್ಕೊಂಡು ಹೋಗಬೇಕು. ಎಲ್ಲೂ ನಿಲ್ಸಂಗಿಲ್ಲ ಜಾಸ್ತಿ ಹೊತ್ತು, ಒಂದು 20-30 ನಿಮಿಷ ಅದು ನಿಲ್ಲಿಸ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನಿಲ್ಲಿಸಿದ್ರೆ ಅಲ್ಲಿ ಕರೆಕ್ಟ್ ಟೈಮ್ಗೆ ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ. ಮತ್ತು ಅಲ್ಲಿ ಮಾರ್ಕೆಟಲ್ಲಿ ಈ ಟೈಮಲ್ಲಿ ಅಲ್ಲಿ ಬೊಂಬೆಯಲ್ಲಿ ಹಬ್ಬ ಬೇರೆ ನಡೀತಿದೆ, ಅಲ್ಲಿ ತುಂಬ ಗಾಡಿಗಳು ಬೇರೆ ಬರ್ತಾಯಿರ್ತವೆ. ಅದರಿಂದಾಗಿ ಸ್ವಲ್ಪ ಮುಂಚೆ ಹೋದರೆ ಅಲ್ಲಿ ನಾವು ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ ಪ್ಲೇಸ್ ಅನ್ನೋದು ಸಿಗುತ್ತೆ. ಸ್ನೇಹಿತರೆ, ದಾವಣಗೆರೆಯಿಂದ ಎಗಡೆ ಒಂದು ಟೋಲ್ ಸಿಗುತ್ತೆ. ದಾವಣಗೆರೆಯಿಂದ ಒಂದು 30 ಕಿಲೋಮೀಟ್ರ್ ಹಿಂದೆಗಡೆ ಆ ಟೋಲ್ ಹತ್ರನೇ ಊಟ ಮಾಡಿ ಫ್ರೆಶ್ ಆಗಿ ಟಾಯ್ಲೆಟ್ಸ್ ಹತ್ರ ಆರಾಮಾಗಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ. ಅಲ್ಲಿ ನಾವು ಕೃಷ್ಣಗಿರಿಯಲ್ಲಿ ಲೋಡ್ ಮಾಡಿಕೊಂಡು ಬಿಟ್ಟು ಅಲ್ಲಿ ಸೀದಾ ಹೋಗಿ ಕಾಟ ಮಾಡಿಸ್ಕೊಂಡು ಅಲ್ಲಿ ಪಾರ್ಟಿ ಜೊತೆ ಎಲ್ಲ ಮಾತಾಡಿ ಅಲ್ಲಿ ಬೊಂಬೆ ಪಾರ್ಟಿ ಅವರದೆಲ್ಲ ನಂಬರ್ ಇಸ್ಕೊಂಡು ಅಲ್ಲಿಂದ ಹೊರಟಿದ್ದು. ಕಾಟ ಎಲ್ಲ ಮಾಡಿಸ್ಕೊಂಡು, ಕಾಟ ಎಲ್ಲ ಮಾಡಿದ್ರೆ ಟನ್ನೇಜ್ ಏನು ಓವರ್ಲೋಡ್ ಏನು ಬಂದಿಲ್ಲ, ಪಾಸಿಂಗ್ ಲೋಡೇ ಇತ್ತು. ಪಾಸಿಂಗ್ ಲೋಡೇ ಏನಾದರೂ ಫ್ರೇಟ್ ಏನಾದರೂ ಜಾಸ್ತಿ ಬರ್ತವೆ, ಜಾಸ್ತಿ ಹಾಕಿದ್ರಲ್ಲ ಅದರಿಂದಾಗಿ ಏನಾದರೂ ವೆಯ್ಟ್ ಬರುತ್ತೇನೋ ಅಂತ ಅಂದ್ಕೊಬಿಟ್ಟಿದ್ದೆ. ಏನು ತೊಂದರೆ ಇಲ್ಲ, ಪಾಸಿಂಗ್ ಲೋಡೇ ಇದೆ, ಆರಾಮಾಗಿ ಬಾರ್ಡ್ರ್ ಪಾಸ್ ಆಗುತ್ತೆ ನಮಗೆ. ಎಲ್ಲ ಚೆಕ್ ಮಾಡಿಕೊಂಡು ಅಲ್ಲಿ ಕಾಟ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದು 4 ಗಂಟೆಗೆ ಕೃಷ್ಣಗಿರಿ ಬಿಟ್ಟಿದ್ದು. ಕೃಷ್ಣಗಿರಿ ಟೋಲ್ ಪಕ್ಕದಲ್ಲಿ ಭರತ್ ಪೇಮೆಂಟ್ ಇದೆಯಲ್ಲ, ಅಲ್ಲಿ ಕಾಟ ಮಾಡಿಸಿದ್ದು. ಟೋಲಿಂದ ಏನು ಒಂದು ಒಂದು 150-200 ಮೀಟ್ರ್ ಅಷ್ಟೇ ಅದು. ಕಾಟ ಮಾಡಿಸ್ಕೊಂಡು ಸೀದಾ ಅಲ್ಲಿಂದ 4 ಗಂಟೆಗೆ ಬಿಟ್ಟಿದ್ದು. ಈಗ ನಾವು ಇಲ್ಲೇ ದಾವಣಗೆರೆ ಟೋಲ್ ಹತ್ರ, ಅಂದರೆ 30 ಕಿಲೋಮೀಟ್ರ್ ಹಿಂದೆಗಡೆ ಇಲ್ಲಿ ಊಟ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಈಗ ಟೈಮ್ ಎಷ್ಟಾಗಿದೆಪ್ಪ ಅಂದರೆ ನೋಡಿ 10 ಗಂಟೆ ಆಗಿದೆ, 10:15. ಇಲ್ಲೇ ಬರ್ತಾ ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೂ ನಿಲ್ಲಿಸಿದ್ದೆ ಇಲ್ಲಿ ಚಿತ್ರದುರ್ಗದ ಹತ್ರ, ದುರ್ಗಾ ಬೈಪಾಸಿಂದ ಸ್ವಲ್ಪ ಹಿಂದೆಗಡೆ ಅಲ್ಲಿ HP ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಊಟಕ್ಕೆ ಬರೀ 15 ನಿಮಿಷ ನಿಲ್ಲಿಸಿದ್ದು, ಅಲ್ಲಿಂದ ನಾನ್ ಸ್ಟಾಪಾಗಿ ಬರ್ತಾಯಿರೋದು. ಊಟಕ್ಕೆ ಒಂದು 10 ನಿಮಿಷ ನಿಲ್ಲಿಸಿ ಪಟಾಪಟ್ ಅಂತ ಬಾಯಿಗೆ ಸ್ವಲ್ಪ ಇದು ತಗೊಂಡೆ, ಬಾಯಿಗೆ ಹಾಕ್ಕೊಳ್ಳೋಕ್ಕೆ. ಅಲ್ಲಿ ಅವೆಲ್ಲ ತಗೊಂಡು ಅಲ್ಲಿಂದ ನಾನ್ ಸ್ಟಾಪಾಗಿ ಓಡ್ಕೊಂಡು ಹೋಗ್ತಾ ಇರೋದೇ. ಈಗ ಅಲ್ಲಿ ಒಂದು 2-3 ಆದರೆ ನಿಲ್ಲಿಸ್ಬೋದು ಅಷ್ಟೇ. ಈಗ ನಿಲ್ಲಿಸ್ಬಿಟ್ರೆ ಊಟ ಅದು ಇದು ಮಾಡಿಕೊಂಡು ಒಂದು 2 ಹತ್ರ ಮಧ್ಯಾಹ್ನ ಸಾಯಂಕಾಲ ಹಾಗೆ ಮಾಡಿಕೊಂಡು ಸೀದಾ ಬೊಂಬೆಗೆ ರೀಚ್ ಆಗಬೇಕು. ಏನು ನೋಡ್ತಾ ಇದ್ರು, ನೀರು ಬಾಟ್ಲು ತೊಗೊಂಡಿದ್ದೀನಿ, ನೀರು ಬಾಟ್ಲೆಲ್ಲ ಖಾಲಿಯಾಗಿದ್ದಾವೆ. ಈ ಟ್ರಿಪ್ಪಲ್ಲಿ ನಮ್ಮ ಉಮಾಪತಿ ಅಣ್ಣವ್ರು ಬಂದಿಲ್ಲ, ಅದರಿಂದಾಗಿ ಇದೊಬ್ಬನೇ ಹೋಗ್ತಾ ಇರೋದು. ಅದರಿಂದಾಗಿ ಆ ಬಾಟ್ಲಿ ಖಾಲಿ ಇದ್ದಾವೆ. ಇಲ್ಲ ಅಂದಿದ್ರೆ ನಮ್ಮ ಉಮಾಪತಿ ಅಣ್ಣ ಇದ್ದಿದ್ರೆ ಎಲ್ಲ ತುಂಬಿಟ್ಟವರು. ಈ ಟ್ರಿಪ್ಪಲ್ಲಿ ಒಂದು ನೀರಿನ ಕ್ಯಾನ್ ಒಂದು ತಗೋಬೇಕು. ನೀರಿನ ದುಡ್ಡೇ ಒಂದು 500-600 ರೂಪಾಯಿ ಆಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬನೇ ಇದ್ದರೆ ಬರೀ ಬಾಟ್ಲಲ್ಲಿ ತಗೋಬೇಕು. ನೀರು ತುಂಬಿಕೊಂಡು ಟೈಮ್ ಸಿಗೋಲ್ಲ ಅಷ್ಟೊಂದು. ಬರೀ ಕೆಲಸ ಇದು ಟಯರ್ಡ್ ಆಗಿರೋದು ಇದೇ ರೋದನೆ ಇರುತ್ತೆ. ಯಾರು ತುಂಬ್ಕೊಂಡ್ಬರ್ತಾರೆ ಬಿಡು ಅನ್ನೋ ಅಷ್ಟು ಬೇಜಾರಾಗಿಬಿಡುತ್ತೆ, ಟೈಮೇ ಸಿಗೋಲ್ಲ. ಅದರಿಂದಾಗಿ ಆದಷ್ಟು ಈಗ ಅಲ್ಲಿ ಬೊಂಬೆಯಲ್ಲಿ ಒಂದು 300-400 ರೂಪಾಯಿ ಕೊಟ್ಟರೆ ಒಂದು ಕ್ಯಾನ್ ಕೊಡ್ತಾರೆ, ಚೆನ್ನಾಗಿರೋದು. ನೀರು ಅಷ್ಟೊಂದು ಬಿಸಿ ಆಗೋಲ್ಲ, ಆ ಥರದ್ದು ಒಂದು ಕ್ಯಾನ್ ತಗೊಡ್ಬೇಕು ಈಗ ಬೊಂಬೆಯಲ್ಲಿ.
ಹಿಂಗೆ ನಾವು ರಪ 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 ಅಂತ ಹೇಳ್ಕೊಂಡು ಹುಬ್ಳಿ ಧಾರವಾಡ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಇದೇನು ಮುಂಚೆ ಸಿಂಗಲ್ ರೋಡ್ ಇತ್ತು, ಇದೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ ಹೈವೇ. ಈಗ ಸ್ವಲ್ಪ ಫಾಸ್ಟಾಗಿ ನಡೀತಿದೆ, ಕೆಲಸ ಇಲ್ಲ, ರಪ ರಪ ಅಂತ ಮಾಡ್ತಾ ಇದ್ದಾರೆ. ಇದೊಂದು ರೋಡ್ ರೆಡಿ ಆಗಿಬಿಟ್ರೆ ನಮಗೆ 2 ಅವರ್ ಸೇವ್ ಮಾಡ್ದಂಗೆ ಆಗುತ್ತೆ. ನಮ್ಗೆ ಅಲ್ಲಿ ತುಂಬ ಲೇಟ್ ಮಾಡಿದ್ರು ಅಲ್ಲಿ ಲೋಡ್ ಮಾಡೋದು. ಲೋಡರ್ಸಿಗೆ ಲೋಡ್ ಮಾಡೋದು ಬರೋಲ್ಲ, ಹಗ್ಗ ಹಾಕೋದು ಬರೋಲ್ಲ, ಟಾರ್ಪಲ್ ಹಾಕೋದು ಬರೋಲ್ಲ, ಮಾವಿನಕಾಯಿ ಒಂದು ಕೀಳೋದು ಒಂದು ಬರುತ್ತೆ ಅಷ್ಟೇ. ಕ್ರೇಟ್ಗೆ ಹಾಕಿ ಕ್ರೇಟ್ಗಳು ಜೋಡಿಸೋದು ಬರೋಲ್ಲ, ಏನೇನು ಬರೋಲ್ಲ. ಅದರಿಂದಾಗಿ ಮತ್ತು ಅವ್ರಿಗೆ ಒಂದು ಐಡಿಯಾ ಇಲ್ಲ, ಒಂದು ಗಾಡಿನ ಕರ್ಸೋದಕ್ಕಿಂತ ಮುಂಚೆ ನಾವೇನೇನು ರೆಡಿ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಇಲ್ಲ. ಅದರಿಂದಾಗಿ ನಮಗೆ ತುಂಬ ಲೇಟ್ ಆಯಿತು. ಅವ್ರು ಲೇಟ್ ಮಾಡಿರೋದೆಲ್ಲ ಕೂಡ ನಮ್ಮ ಮೇಲೆ ಹಾಕಿರ್ತಾರೆ. ಈಗ ಟೈಮ್ ಪಿಕಪ್ ಮಾಡ್ಕೊಂಡು ಹೋಗೋದು ಅದೇ ಈಗ ತುಂಬ ಹಿಂಸೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ 4 ಗಂಟೆಗೆ ಬಿಟ್ಟು ಇಲ್ಲಿ 1 ಗಂಟೆಗೆ ರೀಚ್ ಆಗಿದ್ದೀವಿ ಹುಬ್ಳಿ ಧಾರವಾಡ ಸಿಂಗಲ್ ರೋಡಿಗೆ. ಏನೂ ಮಾಡೋಕ್ಕಾಗಲ್ಲ. ರೋಡಲ್ಲಿ ಇವತ್ತು ಸಂಡೇ ಬೇರೆ, ಟ್ರಾಫಿಕ್ ಬೇರೆ ಇರುತ್ತೆ. ಅದರಿಂದಾಗಿ ಡಿಲೇ ಆಗುತ್ತೆ. ಇದು ಬೇರೆ ಹಗಲೊತ್ತಲ್ಲಿ ಜಾಸ್ತಿ ಗಾಡಿ ಓಡಿಸಿ ಬಿಸಿಲಲ್ಲಿ ತುಂಬ ಒಂಥರ ಇದಾಗುತ್ತೆ, ಬೇಗ ದಾರಿ ಸಾಗೋದೇ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ ಬಾಂಬೆಗೆ ಹೋಗೋ ರೋಡು ಏನು ಫುಲ್ ಹೈವೇ, ಹಂಗೆ ಓಡ್ಕೊಂಡು ಹೋಗ್ಬೋದು ಅಂತ. ರೋಡೆಲ್ಲ ಮುಂಚೆ ಥರ ಇಲ್ಲ, ಹೈವೇ ಎಲ್ಲ ಕಿತ್ತಾಕಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿರಿ, ಧಾರವಾಡ ಹುಬ್ಳಿ ಸಿಂಗಲ್ ರೋಡೇ ಈ ಥರ ಕಿತ್ತಾಕಿದ್ದಾರೆ. ಬೆಳಗಾವಿಯಿಂದ ಆ ಕಡೆನೂ ರೋಡೆಲ್ಲ ಕಿತ್ತಾಕಿ ರೆಡಿ ಮಾಡ್ತಾ ಇದ್ದಾರೆ. ಈ ಥರ ಸರ್ವಿಸ್ ರೋಡಲ್ಲಿ ಹೋಗಬೇಕು ನೋಡಿ, ಅದು ಪಕ್ಕದಲ್ಲಿರೋದು ಹೈವೇ. ಸರ್ವಿಸ್ ರೋಡಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಕೆಲವೊಂದು ಹತ್ರ ಎಲ್ಲ ದಾರಿನೇ ಎಲ್ಲ ಕಿತ್ತೋಗಿರುತ್ತೆ. ಕೆಲವೊಂದು ಹತ್ರ ಎಲ್ಲ ತುಂಬ ಅಂಶಗಳು ಹಾಕಿರ್ತಾರೆ. ಕೆಲವೊಂದು ಹತ್ರ ಈ ರೀತಿ ರೋಡ್ ಮಾಡಿರೋದ್ರಿಂದಾಗಿ ಫುಲ್ ಟ್ರಾಫಿಕ್ ಇರುತ್ತೆ. ಎಳಿಯೋಕ್ಕಾಗಲ್ಲ ಗಾಡಿನ, ತುಂಬ ಬೇಜಾರಾಗಿಬಿಡುತ್ತೆ. ಯಾಕಂದರೆ ಮೈ ಕೈ ಎಲ್ಲ ತುಂಬ ನೋವು ಬಂದುಬಿಡ್ತವೆ. ಸಿಂಗಲ್ಲೇ ಡ್ರೈವರ್ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಡಬಲ್ ಇದ್ದರೆ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು. ಒಬ್ಬರು ಇದ್ರೂ ಓಡಿಸ್ಬೋದು. ಏನಂದರೆ ಕೆಲವರಿಗೆ ಓಡ್ಸೋಕ್ಕಾಗಲ್ಲ, ಅಲ್ಲಲ್ಲೇ ಲೋಕಲ್ ಓಡಿಸ್ತಾ ಇರ್ತಾರಲ್ಲ, ಅದರಿಂದಾಗಿ ಲೋಕಲ್ ಒಂದು 50-60 ಕಿಲೋಮೀಟ್ರ್ ಓಡಿಸೋ ಅಷ್ಟೊತ್ತಿಗೆ ಸುಸ್ತಾಗಿಬಿಡ್ತಾರೆ ಕೆಲವರು. ಅಂಥದ್ದು ನಾವು 1300 ಕಿಲೋಮೀಟ್ರು ಈಗ ನಾನ್ ಸ್ಟಾಪಾಗಿ ಹೋಗ್ತಾ ಇರೋದು. ಎಲ್ಲೂ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಕರೆಕ್ಟಾಗಿ 1 ಗಂಟೆ ಆಗೈತಿ. ಈಗ ಬರೀ ಊಟಕ್ಕೆ ಒಂದಕ್ಕೆ ಸೈಡಿಗೆ ಹಾಕಿದ್ದಿದ್ದು ಅಷ್ಟೇ ಅಲ್ಲಿ ದಾವಣಗೆರೆ ಹತ್ರ. ಈಗ ಮತ್ತೆ ಮಧ್ಯಾಹ್ನ ಆಗಿದೆ. ಇಲ್ಲಿ ಮತ್ತೆ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಒಯ್ತಾ ಇರಬೇಕು. ಬೆಳಗಾವಿ ಹತ್ರ ಊಟ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಅಲ್ಲಿ ಬೆಳಗಾವಿಗೆ ಹೋಗೋ ಅಷ್ಟೊತ್ತಿಗೆ 2:30 ಆದರೂ ಆಗ್ಬೋದು. ಒಂದು 3-4 ಗಂಟೆಗೆ ಅಷ್ಟೊತ್ತಿಗೆ, ಒಂದು 3-4-5 ಗಂಟೆ ಅಷ್ಟೊತ್ತಿಗೆ ನಾವು ಬಾರ್ಡ್ರ್ ಹತ್ರ ಹೋದರೆ ಆ ಕಡೆಯಿಂದ ಆ ಕಡೆ ಹೆಂಗೋ ಒಂದು ಎಳ್ಕೊಂಡು ಹೋಗ್ಬಿಡ್ತೀನಿ ಗಾಡಿನ ರಪ ಅಂತ. ಸ್ನೇಹಿತರೆ, ಅವಾಗ ಮಧ್ಯಾಹ್ನ 3:30 ಆಗೈತಿ. ಇಲ್ಲಿ ಊಟ ಮಾಡಿಕೊಂಡು ಈಗ ತಾನೇ ಇಲ್ಲಿ ಬೆಳಗಾವಿಯಲ್ಲಿ ಶೋರೂಮಲ್ಲಿ ಆ್ಯಡ್ ಬ್ಲೂ ತಗೊಂಡು ಅಲ್ಲಿ ಕ್ಯಾಶು ಕೊಡಬೇಕು ಹಂಗೆ ಹಿಂಗೆ ಅಂತಿದ್ರು. ಫೋನ್ಪೇ ಇದು ನಡೆಯಲ್ಲ ಅಂತಿದ್ರು. ಯಾಕಂದರೆ ಇವತ್ತು ಭಾನುವಾರ, ಅವರು ಯಾರೂ ಇರಲ್ಲ, ಕ್ಯಾಶ್ ಕೊಟ್ಟರೆ ನಡೆಯೋದು ಅಂತಂದ್ರು ಸೆಕ್ಯೂರಿಟಿ. ಹೆಂಗೋ ಒಂದು ಮಾಡಿ ಆ್ಯಡ್ ಬ್ಲೂ ತೊಗೊಂಡು ಆ್ಯಡ್ ಬ್ಲೂ ಹಾಕ್ಕೊಂಡು ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ಬೇಕು ನಾವು. ಇಷ್ಟೊತ್ತು ನಿಲ್ಲಿಸಿದ್ವಿ ಗಾಡಿ. ನೋಡಿರಿ ಎಷ್ಟೊಂದು ಧೂಳು ಕೂತೈತೆ. ಇದೆಲ್ಲ ಕೂಡ ಅಲ್ಲೆಲ್ಲಾದರೂ ನೋಡೋಣ, ಆದರೆ ತೊಳ್ಕೊಳ್ಳೋಣ. ಈಗ ಅಷ್ಟೊಂದು ಟೈಮ್ ಇಲ್ಲ ನಮಗೆ. ಇಲ್ಲಿಂದ ಹೊರಡೋಣ. ಈಗ ಟೈಮ್ ಬಂದು 7:15 ಆಗೈತೆ. ಕರಾಡ್ ಹತ್ರ ನೋಡಿರಿ ಎಷ್ಟೊಂದು ಜಾಮ್ ಆಗೈತೆ. ಕರಾಡ್ ಹತ್ರನೇ ಅಲ್ಲ, ಕೋಲ್ಹಾಪುರದಿಂದ ಹಿಡಿದು ಇಲ್ಲಿ ತನಕ ಫುಲ್ಲು ಟ್ರಾಫಿಕ್ ಐತೆ ಇವತ್ತು ಭಾನುವಾರ ಆಗಿರೋದಕ್ಕೆ. ಅದು ಬೇಡ, ಈ ಕಡೆ ಎಲ್ಲ ರೋಡ್ ರೆಡಿ ಮಾಡ್ತಾ ಇದ್ದಾರಲ್ಲ, ಅದರಿಂದಾಗಿ ಇಲ್ಲಿ ಫುಲ್ ಜಾಮು. ಈ ಟೈಮಲ್ಲಿ ಯಾವಾಗಾದರೂ ಬರಲಿ ಇಲ್ಲಿ ಜಾಮ್ ಇರುತ್ತೆ. ಇಲ್ಲಿ ತುಂಬ ಹಿಂಸೆ. ಇಲ್ಲಿ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ನಾನು ಅಲ್ಲಿಂದ ಗಾಡಿ ಓಡಿಸ್ಕೊಬಂದು. ಜಾಮಲ್ಲಿ ಇಷ್ಟಿಷ್ಟೇ ಮೂವ್ ಆಗ್ತಿದೆ ಗಾಡಿ. ಇನ್ನೂ ತುಂಬ ದೂರ ಹೋಗ್ಬೇಕು ನಾವು. ಇನ್ನೂ 300 ಕಿಲೋಮೀಟ್ರ್ ಹೋಗ್ಬೇಕು ನಾವು. 350 ಕಿಲೋಮೀಟ್ರ್ ತನಕ ಹೋಗ್ಬೇಕು ನಾವು ಇನ್ನು. ಕಾರ್ ಅವ್ರು ಹೆಂಗೆ ಬೇಕು ಹಂಗೆ ನುಗ್ತಾ ಇರ್ತಾರೆ.
ಪಾರ್ಕಿಂಗ್ ಬಂದಿದ್ದೀವಿ. ತುಂಬ ಸುಸ್ತಾಗಿಬಿಟ್ಟಿದ್ದೆ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಗಾಡಿ ಓಡಿಸಬೇಕಾದ್ರೆ ಮತ್ತು ನಿಲ್ಲಿಸಿ ಅಲ್ಲಲ್ಲಿ ಟೀ ಕುಡಿಬೇಕಾದ್ರೆ ಅದು ಬೇರೆ ರಸ್ತೆ ಫುಲ್ಲು ಅಂದರೆ ಫುಲ್ಲು ಟ್ರಾಫಿಕ್ಕು. ನಾನು ಇಲ್ಲಿ ಕರ್ನಾಟಕ ಯಾವಾಗ ಬಿಟ್ಟನೋ ಅಲ್ಲಿಂದನೂ ಫುಲ್ಲು ರಸ್ತೆ ಪೂರ್ತಿ ಟ್ರಾಫಿಕ್ಕು. ಗಾಡಿ ಓಡಿಸಿ 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 ಆ ಟ್ರಾಫಿಕಲ್ಲಿ ತುಂಬ ಸುಸ್ತಾಗಿಬಿಡ್ತು. ನಿದ್ದೆ ಬೇರೆ ಬರ್ತಾಯಿತ್ತು ನನಗೆ. ಏನು ಮಾಡೋಕ್ಕಾಗಲ್ಲ. ಫುಲ್ಲು ಸಂಡೇ ಬೇರೆ ಅಲ್ಲ, ಅದು ಬೇರೆ ಹಬ್ಬ ದಿನಗಳು ಬೇರೆ. ಅದರಿಂದಾಗಿ ಈ ಬಕ್ರೀದು ಇವೆಲ್ಲ ಬರ್ತಾವಲ್ಲ, ಅದು ಬೇರೆ ಬೊಂಬೆಯಲ್ಲಿ ಇಲ್ಲಿ ಒಂದು ಹಬ್ಬ ನಡೆಯುತ್ತೆ ದೊಡ್ಡದಾಗಿ. ಆ ಹಬ್ಬನೂ ಇದು ಎಲ್ಲ ಇದರಿಂದನೂ ಆಗಿ ಸ್ವಲ್ಪ ಫುಲ್ ಜಾಮು. ಅಲ್ಲಿ ಮಾರ್ಕೆಟ್ ಹತ್ರ 3-3:30 ಹಂಗೆ ಬಂದೆ. ಗಾಡಿಯಲ್ಲಿ ಮಂಡ್ಯ ಹತ್ರ ಬಿಡೋ ಅಷ್ಟೇ 4-5 ಗಂಟೆ ಅಷ್ಟು ಆಯಿತು. ಯಾಕಂದರೆ ಫುಲ್ಲು ಜಾಮ್ ಮಾರ್ಕೆಟು ಸಹ. ಈಗ ಇಲ್ಲಿ ಅಲ್ಲಿಂದ ಖಾಲಿ ಮಾಡಿಕೊಂಡು ಮಾರ್ಕೆಟಿಂದ ಈಚೆ ತಂದೆ. ಬಾಡಿಗೆ ಅಂತೂ ಒಳ್ಳೆ ಬಾಡಿಗೆನೇ ಆಗಿದ್ದಿದ್ದು. ಅಲ್ಲಿ ಖಾಲಿ ಮಾಡಿಕೊಂಡು ಇಲ್ಲಿ ಈಚೆ ಬಂದಿದ್ದೀನಿ. ಇಲ್ಲಿ ಪಾರ್ಕಿಂಗ್ ಹತ್ರ ಇದ್ದೀನಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಪಾರ್ಕಿಂಗು. ಪಾರ್ಕಿಂಗ್ ಹತ್ರ ಇಲ್ಲಿ ನಾನು 2ನೇ ಲೈನ್ಗೆ ಹಾಕಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲೆಲ್ಲ ಜಾಗನೇ ಇಲ್ಲ ಪಾರ್ಕಿಂಗಲ್ಲೂ ಸಹ. ಅದು ಇದು ಇತ್ತಲ್ಲ, ಅದರಿಂದಾಗಿ ಕೆಲವೊಂದು ಗಾಡಿಗಳೆಲ್ಲ ಲೋಡೇ ಆಗಿಲ್ಲ ಬಾಬಾ. ಲೋಡ್ ಆಗಿರೋ ಗಾಡಿಗಳು ಕೆಲವು ಈ ಕಡೆನೇ ನಿಲ್ಲಿಸಿದ್ದಾರೆ. ನಾನು ಅಲ್ಲಿ ಕಾಟದ ಹತ್ರ ನೋಡಿದ್ರೆ ಕಾಟದ ಹತ್ರ ಜಾಗ ಇರಲಿಲ್ಲ. ನಾನು ರೆಗ್ಯುಲರಾಗಿ ನಿಲ್ಲಿಸೋದಲ್ಲೇ ತುಂಬ ಗಾಡಿಗಳಿದ್ದು ಅಲ್ಲಿ TN ಗಾಡಿಗಳೇ ಜಾಸ್ತಿ ಹಾಕ್ಕೊಳ್ಳೋದು. ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲ ಹಾಕಿದ್ದೀವಿ ಗಾಡಿ. ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಬ್ಬನೇ ಗಾಡಿ ಓಡಿಸ್ಕೊಂಡು ಅಲ್ಲಿಂದ 1300 ಕಿಲೋಮೀಟ್ರ್ ಬಂದಿರೋದು ನಾನ್ ಸ್ಟಾಪು. ಊಟಕ್ಕೆ ಮಾತ್ರ ನಿಲ್ಲಿಸ್ಕೊಂಡು ಒಂದು 10-20 ನಿಮಿಷ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಗಾಡಿ ನಿಲ್ಲಿಸಿಲ್ಲ ನಾನು ಜಾಸ್ತಿ. ಈಗ ಹೊಡ್ಕೊಂಡು ಬಂದುಬಿಟ್ಟೆ ಗಾಡಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ಆದರೂ ಲೇಟ್ ಆಯಿತು ಅಂತಾರೆ ಇವರು. ಏನೋ ಇವರು ಅದೇನೋ ಅಂತಾರಲ್ಲ, ಒಂದು 10,000 ಕೊಡೋರ ಥರ ಮಾತಾಡ್ತಾರೆ. ಅದೇ ಡ್ರೈವರ್ ಇನಾಮ್ ಹೇಳಿದ್ದು, ಬಾಡಿಗೆ ಅಲ್ಲ. ಆದರೂ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಅದೇನು ಟೈಮಿಂಗು ಆ ಟೈಮಿಗೆ ಬಂದಿದ್ದೀವಿ. ಅಲ್ಲಿ ಎಷ್ಟು ಗಂಟೆಗೆ ಬಿಟ್ಟು ಅದಕ್ಕಿಂತ 1 ಅವರ್ 2 ಅವರ್ ಮುಂಚೆನೇ ಬಂದಿದ್ದೀವಿ ಇಲ್ಲಿಗೆ. ಆದರೂ ಇದು ಮಾಡ್ತಾರಲ್ಲ, ಅಲ್ಲಿ 4 ಗಂಟೆಗೆ ಬಿಟ್ಟರೆ ಇಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಅಲ್ಲಿ 4-5 ಗಂಟೆಗೆ ಬಿಟ್ಟಿದ್ದು, ಇಲ್ಲಿ 3-3:30 ಹಂಗೆ ಬಂದಿದ್ದೀವಿ. 4 ಗಂಟೆ ಲೆಕ್ಕ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಲ್ಲ 24 ಗಂಟೆಯಲ್ಲಿ. ರಸ್ತೆಯಲ್ಲೆಲ್ಲ ಫುಲ್ ಜಾಮು. ಏನು ಅವ್ರ ಮೇಲೆ ಆರಿಸ್ಕೊಂಬರೋಕ್ಕಾಗುತ್ತಾ ಗಾಡಿ? ಅವ್ರದ್ದೆಲ್ಲ ತಲೆಗೆ ಹಾಕೋಬಾರ್ದು. ಇಲ್ಲಿ ಆಫೀಸ್ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಊಟ ಬೇರೆ ಮಾಡಿರಲಿಲ್ವಲ್ಲ, ತುಂಬ ನಿದ್ದೆ ಬಂದಿತ್ತು. ಅದರಿಂದಾಗಿ ಸ್ವಲ್ಪ ವಾಮಿಟ್ ಆದಂಗೆ ಆಗ್ತಿತ್ತು ನನಗೆ. ಫಸ್ಟ್ ಹೋಗಿ ಈಗ ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡಿಕೊಂಡು ನಮ್ಮ ಮುಂದಿನ ವೀಡಿಯೋನ ನಮ್ಮ ಮುಂದಿನ ಟ್ರಿಪ್ಪನ್ನ ಶುರು ಮಾಡೋಣ.